ನಮಸ್ಕಾರ. ನನ್ನ ಹೆಸರು ಲೋಕೇಶ್ ಅಂತೇಳಿ. ಈಗ ಕೇರಳದಿಂದ ನಮ್ಮ ಹತ್ರ ಬಾಳೆ ಗಿಡ ತಗೊಂಡಿದ್ರಿ. ತಮ್ಮ ಹೆಸರು ಮತ್ತು ಪರಿಚಯಗಳನ್ನು ಮಾಡ್ಕೊಟ್ಬಿಡಿ ಸರ್. ನನ್ನ ಹೆಸರು ಸುದರ್ಶನ್ ಅಂತ. ಹಾಂ, ಹೊಲಗೇರಿ ಗ್ರಾಮ, ಇದು ನಂಜನಗೂಡು ತಾಲೂಕು. ನಾನು ಒಂದು 2400 ಗಿಡ G9 ಹಾಕಿದ್ರಿ. ಎಷ್ಟು ತಿಂಗಳಾಯ್ತು ಸರ್ ಇದು? ಇದು ಈಗ 6ನೇ ತಿಂಗಳು. 6ನೇ ತಿಂಗಳು. ಇದು ಹೆಂಗಿದೆ ಅಂತ ನೋಡ್ಬಿಟ್ಟು ಹೇಳ್ತೀನಿ ಈಗ ಏನೇನು ಆಗಿದೆ ಅಂತೇಳಿ. ಸರ್ ನೋಡಿ ಸರ್, ಈಗ ನೀವು ಸಿಂಗಲ್ ನೇಗ್ಲು ಹೊಡ್ಸ ಹಾಕಿದ್ರೆ ಹಂಗೆ ಹಾಕಿದ್ರ ಸರ್? ಇದು ನೇಗ್ಲು ಹೊಡ್ಸ ಹಾಕಿದ್ರೆ ಅಥವಾ ಗುಂಡಿ ತೆಗ್ಸಿದ್ರ? ಹಂಗೆ ಹಾಕ್ಸಿದ್ರ ನೋಡಿ. ಪಟ ಹೊಡ್ಸ ಹಾಕಿದ್ರಿ. ಸೊ ಮಣ್ಣು ಯಾರು ಹಾಕ್ಸ್ತಾರ ದಿಂಡಿಗೆ? ಏನು ಹಾಕಿಲ್ಲ, ಅದು ಫ್ಲೈಂಟ್ ಹಂಗೆ ಇದೆ. ಇದು 6 ತಿಂಗಳ ಗಿಡ ಇದು. ಸೊ ಈಗ ಏನೇನು ಕೊಟ್ಟಿದ್ರಿ ಸರ್? ಈಗ ಒಂದು ಸೂಪರ್ ಪೊಟ್ಯಾಶಿ, ಯೂರಿಯಾ ಅಷ್ಟೇ. ಒಂದು ಯಾವುದೋ ಟಾನಿಕ್ಗಳು ಯಾವುದು ಕೊಟ್ಟಿಲ್ಲ? 19 ಬನಾನಾ ಸ್ಪೆಷಲ್ ಡ್ರೆಂಚ್ ಮಾಡಿಸಿದ್ದೀನಿ. ಬನಾನಾ ಸ್ಪೆಷಲ್ 19 ಕೊಟ್ಟಿದ್ದೀರಾ? ಅದೇನು 2 ಸಲ ಹಾಕ್ಸಿರೋದು. ಆಮೇಲೆ ಫೋಲಿಯರ್ ಸ್ಪ್ರೇ ಕೊಡ್ಸಿದ್ದೀನಿ, ಬನಾನಾ ಸ್ಪೆಷಲ್ 19. ಅದು ಬಿಟ್ಕೊಂಡ್ರೆ ಈಗ ಮತ್ತೆ 20 ಡ್ರೆಂಚ್ ಮಾಡಿಸ್ತಾ ಇದ್ದೀನಿ, ಗ್ರೋತ್ ಬರಲಿ. ಸರ್, ಇದು ಏನು ಮಾಡಬೇಕಾಗಿದೆ ಅಂದರೆ, ಇನ್ನೂ ಗ್ರೋತ್ ನಮಗೆ ಬರಬೇಕು ಅಂದರೆ ಸಚಿನ್ ಆ ಕಡೆ ಇದು ಇಟ್ಕೊಳ್ಳಿ. ಇದು ಎಳ್ಕೊಳ್ಳಿದ ಎಳ್ಕೊಳ್ಳಿ. ಹಾಂ, ಮಡಗಿ ಇಲ್ಲಿ ಸೆಂಟ್ರಿಗೆ ಮಾಡಿ ನೀರು ಬಿಡ್ಬೇಕು ಸರ್. ಮೊದಲನೇದು, ನಿಮ್ಮ ಗಿಡಗಳು ಗ್ರೋತ್ ಬರಬೇಕು, ಡೆವಲಪ್ಮೆಂಟ್ ಆಗಬೇಕು ಅಂದರೆ ಕಡ್ಡಾಯವಾಗಿ ಗೊಬ್ಬರ ನೋಡಿ. ಈ ಲೈನ್ಗೆ ಇಲ್ಲಿಂದ ಇಲ್ಲಿ ಗಂಟೆ ಹಾಕೋದು, ಇಲ್ಲಿಂದ ಇಲ್ಲಿ ಗಂಟೆ ಹಾಕೋದು, ಆ ಕಡೆ ವೈರ್ ಅಲ್ಗಾಗಿರುತ್ತೆ ಹಾಕೋದು. ಇದು ಇಲ್ಲಿ ತೇವಾಗಿದೆ ಅಂದರೆ ಇಲ್ಲಿ ಗಂಟಲು ತೇವಾಗುತ್ತೆ. ಇದ್ರ ಬೇರೆ ಏನಾಗುತ್ತೆ, ಇಲ್ಲೆಲ್ಲ ಬಂದ್ಬಿಟ್ಟವೆ. ಸೊ ಇಲ್ಲಿ ಬಿಟ್ಟರೆ ಇಲ್ಲಿ ಗಂಟಲು ತೇವಾಗುತ್ತೆ, ಇದು ಇಲ್ಲಿ ಗಂಟಲು ತೇವಾಗುತ್ತೆ, ಸಾಕಾಗುತ್ತೆ. ಇಷ್ಟು ಮಾಡಿ ಕೊಡ್ಬೇಕು ನೀವು. ಈಗ ಬೇಡ ಅಂತೀರ? ಬುಡಕ್ಕೆ ಬೇಡಿ. ಈಗ ನಾವು ಗೊಬ್ಬರ ಎಲ್ಲ ಇಲ್ಲಿ ಹಾಕ್ಸಿದ್ದೀವಿ. ಗೊಬ್ಬರ ನೀವು ಇಲ್ಲಿ ಹಾಕ್ಸಿದ್ರೆ ಇನ್ನೂ ಉತ್ತಮ. ಇಲ್ಲಿ ಒಂದು ಗುದ್ಲಿ ಏನಾದ್ರು ಇದೆಯಾ? ದೂರದಲ್ಲಿದೆಯಾ? ಬರ್ತಾನೆ. ಬಿಟ್ಬಿಟ್ಟಿದ್ದಾರೆ. ಬುಡಕ್ಕೆ ಯಾವಾಗ ನೀರು ಬಿಟ್ಟರು ಶೀತ ಆಯಿತು, ಅವು ಕೆಲವೊಂದು ಹೋಗ್ಬಿಟ್ಟವೆ. ಬೆಳವಣಿಗೆಗಳು ಉದ್ದ ತುಂಡಾಗಿದೆ. ಈಗ ಒಂದು ಯೂನಿಫಾರ್ಮ್ ಮಾಡ್ಕೋಬೇಕು ಇವಕ್ಕೆ. ಇವೆಲ್ಲ ಗ್ರೋತ್ ನೋಡಿ ಎಷ್ಟು ಚೆನ್ನಾಗವೆ. ಇವು ಸೈಜ್ ಚೆನ್ನಾಗಿದೆ. ಇದು 6 ತಿಂಗಳಿಗೆ ತುಂಬ ಚೆನ್ನಾಗಿ ಬಂದಿದೆ. ಈ ಸಣ್ಣವೆಲ್ಲ ಕಂದುಗಳು, ಪ್ಯಾಚಸ್ಗೆ ಕಂದುಗಳಾಕಿ ಅಂದರೆ ಸಿಕ್ಕಾಪಟ್ಟೆ ಕಳೆ ಬೆಳೆದ್ಬಿಟ್ಟಿತ್ತು. ಅದನ್ನ ಹೇಳ್ತೀನಿ. ಕಿಲ್ವೀಡ್ ಅಂದ್ಬಿಟ್ಟು ಒಬ್ರು ಕೊಟ್ಟರು. ಕಿಲ್ವೀಡ್ ಓಡಿಸಿದಾಗ ಸುಮಾರು ಗಿಡಗಳು ಹೊಟ್ಟೋಯ್ತು. ಅವನು ಬಾಳೆ ತೋಟಿಕೆ ಮಾಡಿರೋದು, ಹೊಡೀರಿ ಏನೂ ಆಗಲ್ಲ ಅಂದ. ಹೊಡ್ಸಿದ್ಮೇಲೂ ಚೆನ್ನಾಗಿ ಗ್ರೋತ್ ಬಂದಿರೋವೆಲ್ಲ ಉಳ್ಕೊಂಡಿರೋ ಗಿಡ, ಗ್ರೋತ್ ಯಾವ ಬಂದಿಲ್ಲ ಅವು. ಅದು ಇದಕ್ಕೆ ಹರ್ಬಿಸೈಡ್, ಅದು ಕಳೆನಾಶಕ ಅಂತ ಹೊಡೆದ್ರಾ? ಕಳೆನಾಶಕ ಮಾಡಿರೋದು ಒಂದು ಕೊಟ್ಟ. ಹಾಂ ನೋಡಿ, ಅವರು ಎಲ್ಲರೂ ಒಂದು ಕಡೆ ಪ್ರಾಕ್ಟಿಕಲ್ ನೋಡ್ದೇ ಕೊಟ್ಟರೆ ಹಿಂಗೆ ಆಗೋದು. ಕಂದು ಏನಾಗಿತ್ತಂದರೆ ಯಾವುದೋ ಕಳೆನಾಶಕನೇ ಯಾರೋ ಕೊಟ್ಟವ್ರೆ, ಅದನ್ನು ಹೊಡೆದವ್ರೆ ಇವರು. ಆ ಹೆಸ್ರೇನು ಹೇಳಿದ್ರಿ ಸರ್? ಕಿಲ್ವೀಡ್ ಅಂತೇಳಿ. ಬಾಳೆಗೆ ಹೊಡೆಯೋಕೆ ಅಂತ ಕೊಟ್ಟವ್ರೆ. ಹಂಗೆ ಬಾಳೆನೂ ಸುಟ್ಟೋಗೋದು. ಆಮೇಲೆ ತಿರ್ಗಾ ಕಂತಂದು ಹಾಕವ್ರೆ. ಚೆನ್ನಾಗಿ ಬಂದಿತ್ತು ಈ ಪಾತೆ ಅಂದ್ರೆ, ಅಷ್ಟು ಚೆನ್ನಾಗಿ ಬಂದಿತ್ತು, ದೃಷ್ಟಿ ಆಗಂಗಿತ್ತು. ಅದು ಆಗಳು ಸಿಕ್ಲಿಲ್ಲ, ತೋಟ ಕೂತೈತದೆ, ಇದು ಯಾಕೆ ಸರಿ ಇಲ್ಲ, ತಗೊಬಂದಿದ್ದೀನಿ, ಹೊಡೆದ್ಬಿಡು, ಬರೀ ಬಾಳೆ ತೋಟಿಕೆ ಅಂತ ಮಾಡಿರೋದು, ಗಿಡ ಸಹ ಎಲ್ಲ ಹೊಡಿ ಅಂದೆ. ನೋಡೋರು ಸುಮಾರು ಗಿಡಗಳು ಹೊಡಿ. ನೋಡಿ, ಅದು ಏನಾದ್ರೂ ಅದು ಆಸಿಡ್ಡು ಸುಡ್ತದೆ, ಅದನ್ನು ಯಾವುದೇ ಕಾರಣಕ್ಕೂ ಹೊಡಿಬಾರ್ದು ನಾವು. ಅದಕ್ಕೆ ಕಳೆನಾಶಕಗಳನ್ನ ಹೊಡೆಸೋದೇ ಇಲ್ಲ. ನನ್ನ ಇಲ್ದೇ ಟೈಮಲ್ಲಿ ಹೊಡೆದಿರೋದು. ಅದು ಪರ್ಸೆಂಟೇಜ್ ಎಷ್ಟು ಹಾಕೊಂಡ್ರೆ ಅಂದು ಅದು ಗೊತ್ತಿಲ್ಲ. ನೀವು 50 ml ಹಾಕತ್ತಕ್ಕೆ ಅವನು 100 ml ಹಾಕಿರ್ಬೋದು, ಗೊತ್ತಿಲ್ಲ. ಇರಲಿ ಪಾಪ, ಯಾರೊಂದು ಈಗ ಏನೀಗ ಇದೆ ಅದನ್ನ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ನೋಡಿ. ಈಗ ಇದಕ್ಕೆ ಈಗ 20 ಇಷ್ಟ ಇದ್ದೀನಿ, ಬರಲಿ ಈಗ ನೋಡೋಣ. ಈಗ ಅದಕ್ಕೆ ಬೇರೆ, ಈಗ ನಾವೆಲ್ಲಕ್ಕೂ ಒಂದೊಂದು ಟಾನಿಕ್ ಚೇಂಜ್ ಮಾಡ್ಕೊಟ್ಟವು. ಅಮೋನಿಯಂ ಸಲ್ಫೇಟ್ ಅದು 2 ಇಷ್ಟ. ಸರಿ. ಈಗ ಸುಮ್ಮನೆ ಇಲ್ಲಿ ನೋಡೋಣ. ಇಲ್ಲಿ ನೋಡಿ, ಗುರುತು ಕಾಣ್ತಾ ಇದೆಯಲ್ಲ, ಇಲ್ಲಿಂದ ಇಲ್ಲಿ ತನಕ ಮಾತ್ರ ತೇವ ಕಾಣಿಸ್ತೈತೆ. ಇಲ್ಲಿಂದ ಹಿಡಿದು ಇಲ್ಲಿ ತನಕ ಕಾಣಿಸ್ತೈತೆ ಬೂಸ್ಟ್ ಬಂದಿರೋದು ಅಲ್ವಾ? ಅದು ಬೂಸ್ಟ್ ನೀರು ತೇವಾಂಶ. ಈಗ ಅದು ಆಗ್ಬೇಕಾದ್ರೆ ನಾವು ಕೂತಿರೋ ಜಾಕ್ ಆಗಬೇಕು. ಅದು ಗುದ್ದಿ ಥರ ಕೇಳಿದ, ಅದಕ್ಕೇನೆ ಬೇರುಗಳನ್ನ ತೋರ್ಸೋಕ್ಕೋಸ್ಕರನೇ ನಾನು ಥರ ಕೇಳಿರೋದು ಅದನ್ನು. ಸೈಜು ಚೆನ್ನಾಗಿ ಬಂದೈತೆ ಅಲ್ಲ ಸಚಿನವ್ರೆ? ಸೈಜ್ ನೋಡಿ, 6 ತಿಂಗಳಿಗೆ ಚೆನ್ನಾಗಿ ಬಂದೈತೆ. ಇಲ್ಲ, ನಾವು ವಿ ಆರ್ ಆರ್ಗ್ಯಾನಿಕ್ ನರ್ಸರಿ ಫಾರಮ್, ಕೇರನಗರ, 99020338. ಯಾವ್ರಿದು? ನಂಜನಗೂಡು ತಾಲೂಕಲ್ವ? ಅಲ್ಲಿ ಬಂದಿದ್ದೀವಿ ವಿಸಿಟ್ ಮಾಡೋಕ್ಕೆ ಸಾಹೇಬ್ರದ್ದು. ಒಳಗೆರೆ ಗ್ರಾಮ.
ನೋಡಿ ಇದು ಈ ತರ ಗಾರಿ ಒಣಗ್ತಾ ಇದ್ರೆ ಸರ್ ಅದು ಪ್ರೌಢ ವ್ಯವಸ್ಥೆಗೆ ಬಂದಿದೆ ಅಂತ. ಎಲ್ಲಿ ಇದು ಗರಿ ಹಾ ಇದು ಕಂಬ ಡಿಫಿಷಿಯನ್ಸಿ ಏನಿಲ್ಲ. ಇಲ್ಲಪ್ಪ, ಅದು ಆಹಾರ ಕೇಳ್ತಾ ಇರೋದು ಅಷ್ಟೇ. ಅದು ಆಹಾರ ಕೊಟ್ಟಿಗ 1 ತಿಂಗಳಾಗಿದೆ. ಅದೇನೆ. ಈಗ ಏನಾಗಿದೆ ಅಂದ್ರೆ ನೋಡಿ, ಈ ನೇರದಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಒಬ್ಬ, ಇಲ್ಲಿಂದ ಮೇಲ್ ಬರ್ತಾ ಇದೆ ಗೊನೆ, ಇಲ್ಲಿ ಈ ಸೈಡಿಂದ ಸೊ ಇಲ್ಲಿಂದ ಇಲ್ಲಿ ಗಂಟನೂ ಐತೆ, ಇದು ಹೆಚ್ಚು ಕಡಿಮೆ ಬರ್ತಾ ಇದೆ. ಅದು ಅವ್ರಿಗೆ ಗೊತ್ತಿಲ್ಲ. ಈ ಪಟ್ಟೆ ಬಿಡ್ತಾ ಇದೆಯಲ್ಲ ನೋಡಿ, ಈ ಪಟ್ಟೆ ಬಿಡ್ತಾ ಇರೋದು ಈ ಕಂಬ ದಪ್ಪ ಆಯ್ತಾ ಇದೆ ಅಂತ. ಕೆಲವರು ಪಟ್ಟೆ ಬಿಡ್ತಾ ಇದೆ, ಅದೇನೋ ಒಂದು ರೋಗ, ಅದಕ್ಕೊಂದು ಔಷಧಿ ಕೊಡಿ, ಏನು ಬೇಕಾಗಿಲ್ಲ. ಇದೀಗ ಪ್ರೌಢ ವ್ಯವಸ್ಥೆ ಬಂದಿದೆ, ಇದು ಗೊನೆ ಮೇಲ್ ಬರ್ತಾ ಇದೆ. ಇದಕ್ಕೆ ತಕ್ಕಂತೆ ಇದಕ್ಕೆ ಇದು ಅಮೋನಿಯಂ ಸಲ್ಫೇಟು, ಪೊಟಾಶ್ ಕೇಳುತ್ತೆ, ನೈಟ್ರೋಜನ್, ಪೊಟಾಶ್. ಈಗ ಎಷ್ಟು ತಿಂಗಳವರೆಗೂ ಗೊಬ್ಬರ ಕಟ್ಬೋದು ಸರ್? 9 ತಿಂಗಳ ತನಕ ಕೊಟ್ಟರೆ ಒಳ್ಳೇದು. 7ಕ್ಕೆ ಲಾಸ್ಟ್ ಮಾಡ್ಬಿಡೋಣ. ಒಂದು ಟಾನಿಕ್ ಬೇರೆ ಕೊಡ್ತೀನಿ ನಾನು, ಹ್ಯೂಮಿಕ್ಕು, ಫಲ್ವಿಕ್ಕು, ಅಮೋನಿಯಾ ಇರೋದು. ಅದನ್ನು ಇಲ್ಲೆಲ್ಲಿ ತೇವ ಆಯ್ತದೆ ಈ ನೆರದಲ್ಲಿ 1 ಲೀಟ್ರ್, ಅಲ್ಲೇ ಆ ಕಡೆ ಈ ಕಡೆ ಅರ್ಧ ಲೀಟ್ರ್, ಈ ಕಡೆ ಅರ್ಧ ಲೀಟ್ರ್ ಬಿಡಿಸ್ಬೇಕು. ಒಂದು ಗಿಡಕ್ಕೆ 1 ಲೀಟ್ರ್ ಬಿಡ್ಬೇಕು. ಅದನ್ನು ತುಂಬ ಚೆನ್ನಾಗಿ ಬರುತ್ತೆ ಅದು. ನೋಡಿ ಇದು ಇಲ್ಲಿ ಬನ್ನಿ, ಇಲ್ಲಿ ಸಮಸ್ಯೆ. ಇದು ಸಮಸ್ಯೆ ಅಂದರೆ ಇದನ್ನು ಮರಿ ಕುಯ್ಯಾಗ ತಾಯಿ ಕಂಬಕ್ಕೆ ಹೊಡಿತಾರೆ ಅಂತ ಹೇಳ್ತೀವಿ. ನೋಡಿ ಇದು ಯಾರು ಮಾಡಿರೋದು ಅಂದ್ರೆ, ಇದ್ರಲ್ಲಿ ಕುಯ್ಯಾಗ ಆ ಕಡೆಗೆ ನಿಂತ್ಕೊಂಡವ್ರು ಅವರು. ನಿಜ ಎಳ್ದಿರ್ತಾರೆ, ಈ ಬಾಯಿ ಫುಲ್ಲು ಹೊರಟೋಗುತ್ತೆ ಈ ನಾರಕ್ಕೆ. ಅದಕ್ಕೆ ಕುಡ್ಲು ಮನೆನ ಹೊರಗಡೆ ಇರ್ಲಿ ಅಂತ ಸಾಮಾನ್ಯ ಎಲ್ಲ ವಿಡಿಯೋದಲ್ಲಿ ಬಾಯ್ಲಿ ಏನ್ ಮಾಡೋಣ ಹೇಳಿ. ನೋಡಲ್ಲ ಬುಡುಕ್ ನೋಡಿ ಹೆಂಗೆ ಕುಡ್ಲು ಮನೆನ ಹೊರಗಡೆ ಕಿಡ್ಕೊಳ್ಳಿ ಏನ, ಕುಡ್ಲು ಮನೆನ ಹೊರಗಡೆ ಕಿಡ್ಕೊಳ್ಳಿ. ನಾಟಕ ಬಿದ್ದೈತೆ ಏಟು. ಆಯ್ತು ಇನ್ಮೇಲೆ ಮಾಡಬೇಡಿ. ಏನಾಗುತ್ತೆ ಗೊತ್ತಾ, ಇದು ಕರೆಕ್ಟಾಗಿ ಗೊನೆ ಬರೋ ಸ್ಟಾರ್ಟ್ ಆಗ್ಬಿಟ್ರೆ, ಈ ಜಾಗದಲ್ಲಿ ಆಗೋದು ಈ ಜಾಗದಲ್ಲಿ ಆಗಿದ್ರೆ ಗೊನೆ ಇಲ್ಲೇ ನುಗ್ಬಿಡ್ತದೆ, ಇಲ್ಲೇ ಬಂದ್ಬಿಡ್ತದೆ ಹೊರಗಡೆ. ಸೊ ಅದಕ್ಕೆ ನೋಡ್ಕೊಳ್ಳ ರಮ್ಮ, ಇವು ಬಾಳೆ ಬೇರು ಆಯ್ತಾ. ಇದು ಇಲ್ಲಿಂದ ಹೇಳಿರಿ. ಈಗ ಗಿಡ ಇಲ್ಲಿಲ್ಲ ಅಲ್ವಾ, ಇಲ್ದಾಗಿರಿ. ಇಲ್ಲಿ ನೋಡಿ, ಇದು ಬಾಳೆ ಬೇರು. ಇನ್ಮೇಲೆ ರೋಟ್ರಿ ಹೊಡಿಯೋಕ್ಕಾಗಲ್ಲ. ಮನೆಗೆ ಕಲ್ಸ್ಮಣ್ ಮಾಡಲ್ವಾ, ಅಷ್ಟು ಗಟ್ಟಿಯಾಗದೆ. ಅಂದ್ರೆ ಇಲ್ಲಿ ನೋಡಿ, ಡ್ರಿಪ್ ವೈರ್ ಇಲ್ಲೇ ಇರೋದ್ರಿಂದ ನೀರು ಬಿದ್ದು ಇಲ್ಲೂ ಟೈಟ್ ಆಗದೆ. ಅದಕ್ಕೆ ಬೇರ್ಗಳು ಇಲ್ಲೆಲ್ಲ ಟೈಟ್ ಆಯ್ತವೆ. ಈ ವೈರ್ನ ತೆಗೆದು ಈ ಮಧ್ಯೆ ಸೆಂಟ್ರ್ ಮಾಡಬೇಕು. ಇದು ಇಡ್ಕೊಳ್ಳಿ, ನೋಡ್ತೀನಿ. ಇದು ಗೊತ್ತಾಯ್ತು, ಇದು ಇಡ್ಕೊಳ್ಳಿ ನೀವು. ಹಾಂ, ಹೋಗ್ಬಿಡಿ ಹಿಂಗೆ ಸ್ಟ್ರೈಟ್ ಹೊಂಟೋಗಿ. ಇಡು. ಈ ಕಂದು ಯಾಕೆ ಬರ್ತವೆ ಅಂದ್ರೆ, ನೀವು ಕೊಡೋ ಗೊಬ್ಬರನ 2.5 ಅಡಿ ದೂರದಲ್ಲಿ ಕೊಡಬೇಕು. ನೀವು ಬುಡಕ್ದಲ್ಲಿ ಯಾವಾಗ ಕೊಡ್ತೀರಿ, ಆ ತಾಯಿ ಬೇರು ಇಲ್ಲಿಂದ ಆಹಾರ ಹೇಳ್ಕೋಬೇಕು, ಮಕ್ಕಳು ಬೇರೆಗೆ ಅಲ್ಲಿ ಕೊಟ್ಬಿಡ್ತದೆ. ಇಷ್ಟು ದೂರ ಕೊಟ್ರೆ ಖಂಡಿತ ಕೊಡ್ತದೆ. ಇಲ್ಲೇನೆ ಕೊಡಬೇಕು, ಇಲ್ಲಿಂದ ಕೊಟ್ರೇನೆ ಹೇಳ್ಕೊಡೋದು ಅದು. ಅವನ್ ಮುಂದೆ ಹೇಳ್ಬೇಕು, ಅವನೇ ಆಳ್ ಕರ್ಕೊಬರ್. ಈಗ ಗೊಬ್ಬರ ಎಲ್ಲ ಕೊಡ್ತೀರಿ ಹೇಳಿ, ಇದಕ್ಕೆ ಗೊಬ್ಬರ ಎಲ್ಲ ಕೊಟ್ಟಿರಿ. ಆ ನೇರ ಸಾಕಾ? ಗೊಬ್ಬರನ ಇನ್ಮೇಲೆ ಈ ನೇರದಲ್ಲಿ ಕೊಡಿ. ಹಾಂ ಹಾಂ, ಆಯ್ತಾ. ಯಾಕೆ ಬುಡಕ್ಕೆ ಕೊಡಬಾರ್ದು ಗೊತ್ತಾ? ಬುಡಕ್ಕೆ ಕೊಟ್ರೆ ಮಕ್ಕಳು ಜಾಸ್ತಿ ಬರ್ತಾರೆ, ಅವು ಬರ್ತವೆ. ಅದಕ್ಕೇನೆ ದೂರಕ್ಕೆ ಕೊಡಿ. ಸೊ ಒಂದು ದೊಡ್ಡದು ಒಂದು ಚಿಕ್ಕದು ಆಗೋದಲ್ವಾ, ಚಿಕ್ಕವಕ್ಕೆ ಬೇರೆ ಕೊಡ್ತೀನಿ ನಾನು ಗೊಬ್ಬರನ, ಹೇಳ್ಕೊಡ್ತೀನಿ. ದೊಡ್ಡವಕ್ಕೆ ಒಂದು 15 ದಿವಸ ಹೋಲ್ಡ್ ಮಾಡೋದು, ಚಿಕ್ಕವಕ್ಕೆ 1 ದೋಸೆ ಕೊಡೋದು. ಆಗ ಯೂನಿಫಾರ್ಮ್ ಆಗಿ ಬರ್ತದೆ ಅದು. ಇವು ಕೊಡೋದು. ಹಾಂ, ಈಗ ನೀವೇನು ಅಲ್ಲಿ ನಾನು ಆ ಕಡೆದು ವಿಡಿಯೋ ಮಾಡಿದ್ರೆ ಚಿಕ್ಕದಾಗಿದೆ ಅಂದ್ರಲ್ಲ, ಅದನ್ನು ವಿಡಿಯೋ ಮಾಡಿದ್ದೀನಿ, ರೈತರಿಗಾಗಲಿ ಅನುಕೂಲ ಆಗಲಿ ಅಂತ. ನೋಡಿ, ಇದೆಲ್ಲ ಚೆನ್ನಾಗಿ ಬಂದೈತೆ. ಇದು ನೀವು ಬಿಟ್ರದ? ಇದು ಏಣ ನೀನು ಬಿಟ್ರದ? ಇದು ಗೊಬ್ಬರ ನೀವು ಬಿಟ್ರದ ನೀವು? ಈಗ ಇಲ್ಲಿ ಬಿಟ್ಟಿದ್ರಿ ಅಲ್ವಾ, ಇಲ್ಲಿ ಬೇರೆ ಅವೆಂತ ಯಾವ ಗ್ಯಾರಂಟಿ? ಗಿಡ ಸುತ್ತ ಬಿಡ್ಬೇಕು. ಅದಕ್ಕೆ ಇಲ್ಲಿಗೆ ತೇವ ಮಾಡಿ ಇಲ್ಲಿ ಗಂಟೆ ಎಳ್ಕತ್ತ, ಆವಾಗ ಬೇರ್ಗಳು ಹೊರಗಡೆ ಇಮಿಡಿಯೇಟಾಗಿ ಬಂದ್ಬಿಡ್ತವೆ, ಬಂದಿಲ್ದಾನೆ ಇದ್ರೂ. ಈ ಬೇರು ಇಲ್ಲ, ಅದೇ ಕಾಣ, ಈ ಬೇರು ಪ್ರತಿ ಗಿಡದ ಬೇರು ಆ ಎಲೆ ನ್ಯಾರಕ್ಕೆ ಬಂದಿರ್ತವೆ. ಬನ್ನಿ.